PRD Education Trust registered Bharat Institute of Schooling Education. ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ನೇರವಾಗಿ SSLC ಮತ್ತು ದ್ವಿತೀಯ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಭರ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಸ್ಟೇಷನ್ ವೃತ್ತ, ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 949416 ಹಾಗೂ 8050151776. ಡಾಕ್ಟರ್ ಸೈಡ್ ಕೊಡಬೇಕು. ಸರ್ ಹಂಗೆ ಮೊಬೈಲ್ ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದ ಮುಂದೆ ಬುಧವಾರ ಆಯೋಜಿಸಿದ್ದ ರಾಜ್ಯ ಮಟ್ಟದ ಮಾತೃತ್ವ ಸುರಕ್ಷಾ ಅಭಿಯಾನಕ್ಕೆ ಚಾಲನೆ ನೀಡಿ ಬಳಿಕ ಮಾತನಾಡಿದರು. ರಾಜ್ಯದ ತಾಯಿ ಮತ್ತು ಮಗುವಿನ ಆರೋಗ್ಯ ನೋಡಿಕೊಳ್ಳುವುದು ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯ ಜವಾಬ್ದಾರಿಯಾಗಿದೆ. ಇನ್ನು ಹೆಚ್ಚಿನ ಚಿಕಿತ್ಸೆ ನೀಡುವ ಉದ್ದೇಶದಿಂದ ರಾಜ್ಯದಾದ್ಯಂತ ಮಾತೃತ್ವ ಸುರಕ್ಷಾ ಅಭಿಯಾನ ಜಾರಿಗೆ ತರಲಾಗಿದೆ ಎಂದರು. ತಾಲೂಕು ಆಸ್ಪತ್ರೆಗಳನ್ನು ಮಿನಿ ಆಸ್ಪತ್ರೆಗಳಾಗಿ ಪರಿವರ್ತನೆ ಮಾಡಲಾಗುವುದು. ಮಾತೃ ಸುರಕ್ಷಾ ಅಭಿಯಾನವನ್ನು ರಾಜ್ಯದ ಎಲ್ಲಾ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಸಲಾಗುವುದು. ತಾಲೂಕು ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯ ಮತ್ತು ವೈದ್ಯರು, ಸಿಬ್ಬಂದಿಯನ್ನು ನೇಮಕ ಮಾಡುವ ಮೂಲಕ ಜಿಲ್ಲಾ ಮಿನಿ ಆಸ್ಪತ್ರೆಗಳನ್ನಾಗಿ ಮಾಡುವ ಉದ್ದೇಶ ಸರ್ಕಾರ ಹೊಂದಿದೆ. ಮಹತ್ವಾಕಾಂಕ್ಷೆ ಜಿಲ್ಲೆಯಾದ ರಾಯಚೂರಿಗೆ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಅವಶ್ಯಕವಾಗಿದೆ. ಮುಂದಿನ ದಿನಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ 24x7 ಚಿಕಿತ್ಸೆ ನೀಡುವಂತಾಗಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಬೇಕಾದ ಅನುದಾನ ಸೇರಿದಂತೆ ಎಲ್ಲಾ ಸಹಕಾರವನ್ನು ನೀಡುವುದಾಗಿ ಹೇಳಿದ್ದು, ತಕ್ಷಣ ಕಾರ್ಯಗತ ಮಾಡಲು ಸೂಚನೆ ನೀಡಿದ್ದಾರೆ ಎಂದರು. ಗರ್ಭಿಣಿಯರಿಗೆ ಸರಿಯಾದ ಮಾಹಿತಿ ಮತ್ತು ಚಿಕಿತ್ಸೆ ದೊರೆಯದೆ ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದಲ್ಲಿ 1 ಲಕ್ಷ ಗರ್ಭಿಣಿಯರಲ್ಲಿ ಸುಮಾರು 64 ಜನ ಮೃತರಾಗುತ್ತಿದ್ದಾರೆ. ಈ ಸಂಖ್ಯೆಯನ್ನು ಶೂನ್ಯಕ್ಕೆ ಇಳಿಸಲು ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಮಹಿಳೆಯರು, ಹಿರಿಯರು, ಗಣ್ಯಮಾನ್ಯರು ಪಾಲ್ಗೊಂಡಿದ್ದು ಎಲ್ಲರಿಗೂ ನಮಸ್ಕಾರ. ಈ ಒಂದು ದಿನ ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಆಗಿರೋದ್ರಿಂದ ಮಾತೃತ್ವ ಸುರಕ್ಷಿತ ಅಭಿಯಾನ ಬೃಹತ್ ಆರೋಗ್ಯ ಶಿಬಿರವನ್ನು ನಾವು ರಾಯಚೂರಿಂದನೇ ಪ್ರಾರಂಭಿಸುತ್ತಿದ್ದೇವೆ. ಇದು ಒಂದು ದೊಡ್ಡ ಹಂತದಲ್ಲಿ ಆಗ್ತಾ ಇದೆ. ದಯವಿಟ್ಟು ಜೋರಾದ ಚಪ್ಪಲಿಯನ್ನು ತಟ್ಟಿ. ಯಾಕೆಂದ್ರೆ ನಮ್ಮ ಸಚಿವರು ಇಲ್ಲಿ ಬಂದು ಸರ್ಕಾರದ ಬಹಳ ನಮ್ಮ ಇಲಾಖೆ ಬಹಳ ಮುಖ್ಯ ಜವಾಬ್ದಾರಿ ಏನಂತ ಹೇಳಿದ್ರೆ, ಯಾರು ತಾಯಿಯ ಮತ್ತು ಮಕ್ಕಳ ಆರೋಗ್ಯವನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಮತ್ತು ಅದಕ್ಕೆ ಅಗತ್ಯ ಇರುವಂಥ ಎಲ್ಲ ತಪಾಸಣೆ ಇರ್ಬೋದು, ಸೇವೆಗಳಿರ್ಬೋದು, ಆರೈಕೆ ಇರ್ಬೋದು, ಎಲ್ಲವನ್ನು ಕೂಡ ಸಮರ್ಪಕವಾಗಿ ನೀಡ್ತಕ್ಕಂಥದ್ದೇ ಭಾಳ ಮುಖ್ಯವಾದಂಥ ಒಂದು ನಮಗಿರುವಂಥ ಒಂದು ಜವಾಬ್ದಾರಿ. ಆ ಕಾರಣದಿಂದ ಇವತ್ತು ಇದಕ್ಕೆ ಇನ್ನೂ ಹೆಚ್ಚಿನ
ಒಂದು ಇದರ ಬಗ್ಗೆ ಹೆಚ್ಚಿನ ಗುಣಮಟ್ಟದ ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿ ಈ ಅಭಿಯಾನವನ್ನು ಇವತ್ತು ನಾವು ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ರಾಯಚೂರಿನಲ್ಲಿ. ಇದು ರಾಯಚೂರಲ್ಲಿ ಮಾತ್ರ ನಡೆಯೋದಿಲ್ಲ, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಈ ಏನು ಸೇವೆಗಳನ್ನು ನೀಡ್ತಕ್ಕಂಥದ್ದಕ್ಕೆ ಈ ಅಭಿಯಾನವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂತೋಷ ಏನಂತ ಹೇಳಿದ್ರೆ ಇವತ್ತು ರಾಯಚೂರಲ್ಲೇ ಇದು ಪ್ರಾರಂಭ ಆಗ್ತಾ ಇರೋದು. ಯಾಕಂದರೆ ರಾಯಚೂರು ಇದು ಅತ್ಯಂತ ನಮ್ಮ ರಾಜ್ಯದಲ್ಲಿ ಇಲ್ಲಿ ಹೆಚ್ಚಿನ ಇದರ ಅಗತ್ಯತೆ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ ರಾಯಚೂರು ಕೂಡ ಆಗಿದೆ. ಮತ್ತು ಈ ಜಿಲ್ಲೆಯ ಮುಖಾಂತರ ಏನು ಹಿಂದುಳಿದ ಮತ್ತು ಅದು ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಹೆಚ್ಚಿನ ಸೇವೆಗಳು ನೀಡಬೇಕಾಗಿರುವಂಥ ಜಿಲ್ಲೆಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ಭಾಗ ನೋಡಿದಾಗ ಈ ಜಿಲ್ಲೆಗಳಲ್ಲಿ ಹೆಚ್ಚು ಅವಶ್ಯಕತೆ ಇರ್ತದೆ. ಅದೇ ರೀತಿಯಾಗಿ ದಕ್ಷಿಣ ಕರ್ನಾಟಕದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಬಹಳ ಅಲ್ಲಿ ಹಿನ್ನಡೆ ಇರುವಂಥದ್ದು, ಹಿಂದೆ ಇರುವಂಥದ್ದು ಕೂಡ ನೋಡ್ತೀವಿ. ಆದರೆ ಇಲ್ಲಿ ನಾವು ಆದ್ಯತೆಯನ್ನು ಕೊಡಬೇಕು. ಇಲ್ಲಿ ಪ್ರಾರಂಭ ಮಾಡುವ ಮುಖಾಂತರ ಇದು ಇಡೀ ರಾಜ್ಯಕ್ಕೇ ನಾವು ಒಂದು ಸಂದೇಶವನ್ನು ಕೊಟ್ಟು ಇದರ ಒಂದು ಆದ್ಯತೆ ಏನಿದೆ, ಇದರ ಒಂದು ಭಾಳ ಮಹತ್ವ ಏನಿದೆ ಇದು ಗೊತ್ತಾಗಲಿ ಅಂತ. ಇವತ್ತು ನಾವೆಲ್ಲ ಇತ್ತೀಚಿನ ದಿವಸಗಳು ನೋಡ್ತಾ ಇದ್ದೀವಿ, ಗರ್ಭಿಣಿಯರ ಒಂದು ಏನು ಮರಣ ಆಗಿರ್ತಕ್ಕಂಥದ್ದು. ಆ ಮರಣ ಆಗ್ತಾ ಇರುವಂಥದ್ದು ಬೇರೆ ಬೇರೆ ಕಾರಣಗಳಿಂದ ಆಗ್ತಾ ಇದೆ. ಅದು ಸರಿಯಾದ ಸಮಯಕ್ಕೆ ಸೇವೆ ಸಿಗದೇ ಇರುವಂಥದ್ದು, ಅಥವಾ ಆ ಒಂದು ಸಮಯಕ್ಕೆ ಬಂದಾಗ ಅಲ್ಲಿ ಸೇವೆಗಳು ಇಲ್ಲದೇ ಇರುವಂಥದ್ದು, ಏನಾದರೂ ಒಂದು ಕೊರತೆಯಿಂದ ಅನೇಕ ಗರ್ಭಿಣಿಯರು, ತಾಯಂದಿರು ಮೃತಪಡ್ತಕ್ಕಂಥ ಒಂದು ಸನ್ನಿವೇಶಗಳಿದೆ. ನಮ್ಮಲ್ಲಿ ಇರುವಂಥ ಏನು ಇವತ್ತು ಏನು ಒಂದು ಸೂಚ್ಯಾಂಕ ಇದೆ, 1 ಲಕ್ಷ ಗರ್ಭಿಣಿಯರು, ಅವರಲ್ಲಿ ಯಾರು ಆ 1 ಲಕ್ಷ ತಾಯಂದಿರೇನು ಆಗ್ತಾರೆ, ಆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ 1 ಲಕ್ಷಕ್ಕೆ 64 ತಾಯಂದಿರು ತೀರೋಗ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದು ನಮಗೆ ಇದು ಸಮಾಧಾನ ತರುವಂಥ ವಿಷಯ ಅಲ್ಲ. ಏನು ಇವತ್ತು 64 ಜನ 1 ಲಕ್ಷಕ್ಕೆ ತೀರೋಗ್ತಾ ಇದ್ದಾರೆ, ಅದನ್ನು ಕೂಡ ನಾವು ಇಳಿಸ್ಬೇಕಾಗ್ತದೆ. ಕನಿಷ್ಠ ನಾವು ಇದು ಶೂನ್ಯಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಶೂನ್ಯಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಿಲ್ಲ. ಯಾಕಂದರೆ ಕೆಲವು ನಿಜವಾದಂಥ ನೈಜ ವೈದ್ಯಕೀಯ ಕಾರಣಗಳಿಂದ ಏನೂ ಮಾಡೋಕ್ಕಾಗ್ತಾನೆ ಅದು ತೀರೋಗ್ತಾರೆ. ಅನೇಕ ಬೇರೆ ಬೇರೆ ರೋಗಗಳ ಜನ ತೀರೋಗ್ತಾರೆ. ಆದರೆ ಅನೇಕ ಈ ಮರಣಗಳೇನಿದೆ ಇದು ನಾವು ತಡೆಗಟ್ಟಿಸಬಹುದಾಗಿತ್ತು. ಅಲ್ಲಿ ಸರಿಯಾದ ಸಮಯಕ್ಕೆ ಅವ್ರ ಚಿಕಿತ್ಸೆ ಸಿಕ್ಕಿದ್ದಿದ್ರೆ, ಅದು ಮುನ್ನೆಚ್ಚರಿಕೆ ವಹಿಸಿದ್ದಿದ್ರೆ, ಅಥವಾ ಅವರಿಗೆ ಸರಿಯಾದ ಒಂದು ಪೌಷ್ಟಿಕಾಂಶ ಆಹಾರಗಳು ಮತ್ತು ಅವರ ಅದಕ್ಕೇನು ನೆರವನ್ನು ಆ ತಾಯಿಗೆ ಸಿಕ್ಕಿದ್ದಿದ್ರೆ, ಅಥವಾ ಏನಾದರೂ ಆಸ್ಪತ್ರೆಯಲ್ಲಿ ಕೆಲವು ವ್ಯವಸ್ಥೆಗಳು ಇಲ್ಲದೆ ಇರೋದ್ರ ಕಾರಣಗಳಿಂದ ಈ ಕಾರಣಗಳಿಂದ ಅವರು ತೀರ್ಕೊಂಡಿದ್ದಾರೆ. ಇದು ನಾವು ಸಹಿಸೋಕೆ ಆಗೋದಿಲ್ಲ. ಅದಕ್ಕೆ ಇದನ್ನು ಕಡಿಮೆ ಮಾಡಲೇಬೇಕು. ನಮ್ಮ ಉದ್ದೇಶ ಏನಿದೆ ಇವತ್ತು 64 ಏನಿದೆ ಅದು ಕನಿಷ್ಠ ಮಟ್ಟಕ್ಕೆ ಮುಟ್ಟಿಸ್ತಕ್ಕಂಥದ್ದು ಅಂತ, ಮತ್ತು ಯಾವುದು ತಡೆಗಟ್ಟಿಸಬಹುದಾಗಿತ್ತು ಅದನ್ನು ಕಡ್ಡಾಯವಾಗಿ ನಾವು ಅದನ್ನು ತಡೆಗಟ್ಟಿಸಲೇಬೇಕು ಅಂತ ಒಂದು ಅಭಿಯಾನವನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮಾತನಾಡಿ, ಜಿಲ್ಲೆಗೆ ಜಿಲ್ಲಾ ಆಸ್ಪತ್ರೆ ಅವಶ್ಯಕವಾಗಿದ್ದು ತಕ್ಷಣ ಮಂಜೂರು ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ರಾಯಚೂರು ಹಿಂದುಳಿದ ಜಿಲ್ಲೆಯಾಗಿದ್ದು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸುಧಾರಣೆ ಅವಶ್ಯಕವಾಗಿದೆ. ವೈದ್ಯರು ಮತ್ತು ಸಿಬ್ಬಂದಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುವ ಮೂಲಕ ಬಡ ಕುಟುಂಬಗಳಿಗೆ ಉತ್ತಮ ಸೇವೆ ನೀಡಬೇಕು ಎಂದು ಸಲಹೆ ನೀಡಿದರಲ್ಲದೆ, ರಾಜ್ಯ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಸುಧಾರಣೆಗೆ 25% ಅನುದಾನ ಖರ್ಚು ಮಾಡುತ್ತಿದೆ ಎಂದರು. ಈ ಮಾತೃತ್ವ ಸುರಕ್ಷಾ ಅಭಿಯಾನ ಕಾರ್ಯಕ್ರಮ ಇಡೀ ರಾಜ್ಯ ಮಟ್ಟದ್ದು ಇವತ್ತು ರಾಯಚೂರಿನಲ್ಲಿ ಇಲಾಖೆಯ ಮತ್ತು ರಾಜ್ಯದ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ತಾವೆಲ್ಲ ಇಲಾಖೆಗೆ ಸೇರಿರ್ತಕ್ಕಂಥ ಸಿಬ್ಬಂದಿ ವರ್ಗದವರೆಲ್ಲ ತಾವೆಲ್ಲಿದ್ದೀರಿ, ಡಾಕ್ಟರ್ಸ್ ಎಲ್ಲ ಇಲ್ಲಿದ್ದೀರಿ. 8 ಗಂಟೆಗೆ ಬಿಟ್ಟು ಮಾನಿಗೆ ಹೋಗಿ MCH ಹಾಸ್ಪಿಟಲ್ನಲ್ಲಿ ಮಾನವಿನಲ್ಲಿ ಸಚಿವರು ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ, ರೋಗಿಗಳ ಅಭಿಪ್ರಾಯ, ಜನಪ್ರತಿನಿಧಿಗಳ ಅಭಿಪ್ರಾಯ ಜೊತೆಯಲ್ಲಿ ಯಾವ ರೀತಿಯಾಗಿ ಈ ಭಾಗದಲ್ಲಿ ಹಿಂದುಳಿದ ವಿಭಾಗ ಆಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಇರ್ಬೋದು ಮತ್ತು ರಾಯಚೂರು ಜಿಲ್ಲೆ ಇರ್ಬೋದು, ಜನರಿಗೆ ಅನುಕೂಲಕರವಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡಬೇಕಂತೇಳಿ ಅನೇಕ ಸೂಚನೆಗಳನ್ನು ನೀಡಿದ್ದಾರೆ. ಇವತ್ತು ಈ ಸರ್ಕಾರ ಬಂದು ಈಗಾಗಲೇ 1.5 ವರ್ಷ ಆಗಿದ ನಂತರ ಈ ಇಲಾಖೆಯ
ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಮತ್ತು ಅತಿ ಮುಖ್ಯವಾಗಿ ನಮ್ಮ ಭಾಗದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಒತ್ತು ಕೊಡಬೇಕೆಂಬ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಈ ಇಲಾಖೆಯನ್ನು ಅನುಭವಿಸಲಾಗಿರ್ತಕ್ಕಂಥ ಶ್ರೀಮಾನ್ ದಿನೇಶ್ ಗುಂಡೂರಾವ್ರಿಗೆ ವಹಿಸಿದ್ದಾರೆ. ಅಂದಿನಿಂದ ಇಂದಿನವರೆಗೂ ಅವರು ಇಡೀ ರಾಜ್ಯದಲ್ಲಿ ಅನೇಕ ಯೋಜನೆಗಳು ತನ್ನ ಮುಖಾಂತರ ಮತ್ತು ಇಲಾಖೆಯಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವ್ರದ್ದು, ಡಾಕ್ಟರ್ಸ್ದು ಮತ್ತು ಎಲ್ಲದು ಏನು ಅವರಿಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಮಾಡೋದರಲ್ಲಿ ಮತ್ತು ಇಲಾಖೆಯ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲರೂ ಕೂಡ್ಕೊಂಡು ಮಾಡ್ಕೊಂಡು ಹೋಗೋದ್ರ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ಸುಧಾರಿಸಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನಗಳು ಅವ್ರು ಮಾಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಜನರು ಹೆಚ್ಚಿನ ತೊಂದರೆ ಅನುಭವಿಸ್ತಕ್ಕಂಥದ್ದು. ಇವತ್ತು ಅವರು ಬಡವರು ಇರ್ಬೋದು, ಹೆಚ್ಚಂತ ಶ್ರೀಮಂತರಿರ್ಬೋದು, ಪ್ರತಿಯೊಬ್ಬರಿಗೂ ಈ ಆರೋಗ್ಯ ವಿಷಯದಲ್ಲಿ ಈ ಇಲಾಖೆಯ ಸಹಕಾರ ಬೇಕೇ ಬೇಕು. ಅವ್ರು ಹೆಚ್ಚಂತ ಶ್ರೀಮಂತರಿರ್ಬೋದು, ಕಡು ಬಡವರು ಇರ್ಬೋದು. ಸರ್ಕಾರ ಸಹಜವಾಗಿ ಬಡವರ ಸಲುವಾಗಿ ಕಾರ್ಯಕ್ರಮಗಳನ್ನು ಹೋಬಳಿ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ರೀತಿಯಾಗಿ ಹಾಸ್ಪಿಟಲ್ಗಳನ್ನ ಜನಪರವಾಗಿ ಜನರಿಗೆ ಅನುಕೂಲವಾಗುವಂಥ ಒಂದು ಪ್ರಯತ್ನ ಮಾಡೋದ್ರಲ್ಲಿ ಮತ್ತು ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ KKR ಆ್ಯಂಬುಲೆನ್ಸ್ ಆಯಿತು, ಸನ್ಮಾನ್ಯ ಸಚಿವರು ಶ್ರೀಮಾನ್ ಮುಖ್ಯಮಂತ್ರಿಗಳ ಹತ್ರ ಮತ್ತು ಈ ಭಾಗದ ಶಾಸಕರು ಸಚಿವರ ಜೊತೆಯಲ್ಲಿ ಮಾತನಾಡಿ ಆದಷ್ಟು ಹೆಚ್ಚು ರೀತಿಯಲ್ಲಿ ಈ ಇಲಾಖೆಯಿಂದ ಈ ಭಾಗದಲ್ಲಿ ಅದು ಕಟ್ಟಡಗಳು ಇರ್ಬೋದು, ಮೂಲಭೂತ ಸೌಲಭ್ಯಗಳು ಉಳಿಸ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈ ವರ್ಷದಲ್ಲಿ ಸುಮಾರು 900 ಕೋಟಿ ರೂಪಾಯಿಯಷ್ಟು ಇಲ್ಲಿ ಅನುದಾನವನ್ನು ಈ ಭಾಗದಲ್ಲಿ KKR ಆ್ಯಂಬುಲೆನ್ಸ್ ಪಡೆದ ಮುಖಾಂತರ ಹೋಬಳಿಯಿಂದ ಸಹಿತ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಹಿತ ಅನೇಕ ಹಾಸ್ಪಿಟಲ್ಗಳು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಹೊಸ ಹಾಸ್ಪಿಟಲ್ ಪ್ರಾರಂಭ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಶಾಸಕರಾದ ಹಂಪಯ್ಯ ಸಾಹುಕರ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ, ಮಹಾನಗರ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡರಾದ ಮಹಮ್ಮದ್ ಶಾಲಂ, ನರಸಿಂಹಲು ಮಾಡಗೇರಿ, ಜಯಂತರಾವ್ ಪತಂಗೆ, ಜಿಲ್ಲಾ ಏಡ್ಸ್ ಮತ್ತು ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಶಾಕೀರ್ ಮತ್ತಿತರರು ಉಪಸ್ಥಿತರಿದ್ದರು. ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸ್ವಾಗತಿಸಿದರು. ದಂಡಪ್ಪ ಬೀರಾದರ ಕಾರ್ಯಕ್ರಮ ನಿರೂಪಿಸಿದರು.